ಯತ್ನಾಳ್ ವಿಚಾರದಲ್ಲಿ ಆರ್ಎಸ್ಎಸ್ ಮೌನ ಯಾಕೆ? ಯತ್ನಾಳ್ ಅಂಡ್ ಗ್ಯಾಂಗ್ ಬಂಡಾಯಕ್ಕೆ ನಿರುತ್ತರವಾದ ಕೇಶವ ಕೃಪಾ. ಯತ್ನಾಳ್ಗೆ ಆರ್ಎಸ್ಎಸ್ ಪರೋಕ್ಷವಾಗಿ ಬೆಂಬಲವನ್ನ ಕೊಡ್ತಾ ಇದೆ ಎನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಏನೋ ಬಿಜೆಪಿ ಸಮಜಾಯಿಷಿ ಕೋರಿದ್ರು ಕೂಡ ಕೇಶವ ಕೃಪದಲ್ಲಿ ಸದ್ದೇ ಇಲ್ಲ. ಏನೋ ಯತ್ನಾಳ್ ವಿಚಾರದಲ್ಲಿ ಆರ್ಎಸ್ಎಸ್ ಮೃದು ಧೋರಣೆ ತಳೆದಿರೋದು ಯಾಕೆ? ಯತ್ನಾಳ್ರನ್ನ ಆರ್ಎಸ್ಎಸ್ ನಾಯಕರು ಕರೆದು ಮಾತನಾಡ್ಲೇ ಇಲ್ವಾ? ಹಾಗಾದ್ರೆ ರಾಜ್ಯ ಬಿಜೆಪಿ ಬಂಡಾಯಕ್ಕೆ ಬ್ರೇಕ್ ಹಾಕಲು ಆರ್ಎಸ್ಎಸ್ ಮುಂದಾಗ್ತಿಲ್ಲ ಯಾಕೆ? ಏನೋ ಬಣ ಬಡಿದಾಟದಿಂದಾಗಿ ರಾಜ್ಯದಲ್ಲಿ ಬಿಜೆಪಿಯ ವರ್ಚಸ್ಸಿಗೆ ಧಕ್ಕೆ ಆಗ್ತಿದೆ. ಆದ್ರೆ ಆರ್ಎಸ್ಎಸ್ ಮಾತ್ರ ಈ ವಿಚಾರದಲ್ಲಿ ಫುಲ್ ಸೈಲೆಂಟ್ ಆಗಿದೆ. ಆರ್ಎಸ್ಎಸ್ ಕಟ್ಟಾಳು ಏನೋ ಹಿಂದೂ ಫೈರ್ ಬ್ರ್ಯಾಂಡ್ ಯತ್ನಾಳ್ ಬಗ್ಗೆ ಆರ್ಎಸ್ಎಸ್ ಯಾಕೆ ಮೌನವಾಗಿದ್ದಾರೆ? ಇನ್ನು ಆರ್ಎಸ್ಎಸ್ಗೂ ಕೂಡ ವಿಜಯೇಂದ್ರ ನಾಯಕತ್ವ ಸರಿ ಹೋಗ್ತಾ ಇಲ್ವಾ, ಒಪ್ತಾ ಇಲ್ವಾ ಅವರು? ಹೀಗಾಗಿನೇ ವಿಜಯೇಂದ್ರ ಬಗ್ಗೆ ಯತ್ನಾಳ್ ಮಾತನಾಡಿದ್ರು ಕೂಡ ಆರ್ಎಸ್ಎಸ್ ಸುಮ್ಮನಿದೆಯಾ ಅನ್ನುವಂತಹ ಅನುಮಾನಗಳು ಮೂಡ್ತಾ ಇದೆ. ಯತ್ನಾಳ್ ಅವರ ಬಹಿರಂಗ ಹೇಳಿಕೆಗಳಿಂದಾಗಿ ಶೋಕಾಸ್ ನೋಟಿಸ್ ಬಂದಿದೆ, ಅದಕ್ಕೆ ಉತ್ತರವನ್ನ ಕೂಡ ನೀಡಿದ್ದಾರೆ. ಆದ್ರೆ ಕೆಲವೊಂದು ಪ್ರಶ್ನೆಗಳು ಈಗ ಮೂಡ್ತಾ ಇದೆ. ಅದು ಕೂಡ ಯತ್ನಾಳ್ ವಿಚಾರದಲ್ಲಿ ಆರ್ಎಸ್ಎಸ್ ಯಾಕೆ ಮೌನವಾಗಿದೆ? ಈ ಮೌನಕ್ಕೆ ಏನು ಕಾರಣ ಇದೆ? ಯಾಕಂದ್ರೆ ಯತ್ನಾಳ್ ಅವರು ಬಿಜೆಪಿಯ ಸ್ವಪಕ್ಷದ ನಾಯಕರ ಮೇಲೆ ವಾಕ್ ಸಮರವನ್ನೇ ಮಾಡ್ತಿದ್ದಾರೆ. ಈ ಮೂಲಕವಾಗಿ ಬಿಜೆಪಿಗೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗ್ತಿದೆ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಬಿಜೆಪಿಯ ಈ ಒಂದು ಸಮಜಾಯಿಷಿ ಕೋರಿದ್ರು ಕೂಡ ಕೇಶವ ಕೃಪದಲ್ಲಿ ಸದ್ದೇ ಇಲ್ಲ. ಇಷ್ಟೆಲ್ಲ ಮಾತಾಡ್ತಿದ್ದಾರೆ, ಕೆಸರೆರ ಚಾಟಗಳಾಗ್ತಾ ಇದೆ, ಬೀದಿ ರಂಪಾಟಗಳು ನಡೀತಾ ಇದೆ, ಬಿಜೆಪಿಯ ವರ್ಚಸ್ಸು ಒಂದು ಕಡೆಯಲ್ಲಿ ಕಡಿಮೆ ಆಗ್ತಿದೆ. ಹೀಗಿದ್ರೂ ಕೂಡ ಯತ್ನಾಳ್ ವಿಚಾರದಲ್ಲಿ ಆರ್ಎಸ್ಎಸ್ ಯಾಕೆ ಸೈಲೆಂಟ್ ಆಗಿದೆ? ಇನ್ನು ಯತ್ನಾಳ್ ಅವರನ್ನ ಕರೆಸಿ ಆರ್ಎಸ್ಎಸ್ ನಾಯಕರು ಮಾತನಾಡ್ಲೇ ಇಲ್ವಾ? ಹಾಗಾದ್ರೆ ರಾಜ್ಯ ಬಿಜೆಪಿಯ ಬಂಡಾಯದ ಬೆಸಿಗೆ ಬ್ರೇಕ್ ಹಾಕಲು ಯಾಕೆ ಆರ್ಎಸ್ಎಸ್ ಮುಂದಾಗಿಲ್ಲ ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಇನ್ನೊಂದು ಕಡೆ ಗಮನಿಸೋದಾದ್ರೆ ಯತ್ನಾಳ್ ಅಂತಂದ್ರೆ ಆರ್ಎಸ್ಎಸ್ ನ ಕಟ್ಟಾಳು, ಹಿಂದೂ ಫೈರ್ ಬ್ರ್ಯಾಂಡ್ ಆಗಿನೇ ಹಿಂದೂ ಹುಲಿ ಅಂತಾನೆ ಕರೆಸಿಕೊಳ್ತಾರೆ. ಆದ್ರೆ ಹೋರಾಟವನ್ನ ಶುರು ಮಾಡಿರುವಂತದ್ದು ವಕ್ಫ್ ವಿಚಾರವಾಗಿ. ರೈತರ ಜಮೀನು ಹೋಗ್ತಾ ಇದೆ, ವಕ್ಫ್ ವಿವಾದವಾಗಿ ನಾವು ಹೋರಾಟವನ್ನ ಮಾಡ್ತೀನಿ ಅಂತ ಕಣಕ್ಕಿಳಿದಿದ್ರು. ಆದ್ರೆ ಅಲ್ಲಿ ವಾಕ್ ಸಮರವನ್ನ ಮಾಡಿರುವಂತದ್ದು ಬಿಜೆಪಿಯ ಸ್ವಪಕ್ಷದ ನಾಯಕರ ಮೇಲೆ. ಹೀಗಾಗಿನೇ ಇಷ್ಟೆಲ್ಲ ಮುಂದಾಗ್ತಾ ಇದ್ರು ಕೂಡ ಈಗ ಹೈಕಮಾಂಡ್ ಮಧ್ಯ ಪ್ರವೇಶಿಸಿ ಶಿಸ್ತು ಸಮಿತಿಯಿಂದ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟರು, ಒಂದಿಷ್ಟು ಸೂಚನೆಯನ್ನ ಕೊಟ್ಟಿದ್ದಾರೆ. ಆದ್ರೂ ಕೂಡ ಈ ಬಣ ಬಡಿದಾಟದ ಬೆಸಿಗೆ ಆರ್ಎಸ್ಎಸ್ ಯಾಕೆ ಮಧ್ಯ ಪ್ರವೇಶ ಮಾಡಿಲ್ಲ? ಹಾಗಾದ್ರೆ ಆರ್ಎಸ್ಎಸ್ಗೂ ಕೂಡ ವಿಜಯೇಂದ್ರ ಅವರ ನಾಯಕತ್ವ ಒಪ್ಪಿಗೆ ಇಲ್ವಾ ಅನ್ನುವಂತ ಅನುಮಾನಗಳು ಮೂಡ್ತಾ ಇದೆ. ಒಂದು ಕಡೆಯಲ್ಲಿ ಯತ್ನಾಳ್ ಅವರು ನೇರಾನೇರವಾಗಿ ಬಿಸಿಯನ್ನ ಕೆಂಡವನ್ನ ಕಾಯ್ತಾ ಇರುವಂತದ್ದೇ ಅದುವೇ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿರುವಂತ ವಿಚಾರವಾಗಿ. ಅವರ ಇಡೀ ತಂಡ ಬದಲಾಗಬೇಕು, ನಾವು ಪಕ್ಷವನ್ನ ಕಟ್ಟಿದ್ದೇವೆ. ಮಾಜಿ ಮುಖ್ಯಮಂತ್ರಿ ಆಗಿರುವಂತ ಯಡಿಯೂರಪ್ಪ ಅವರ ವಿರುದ್ಧವೂ ಕೂಡ ನಿಗಿ ಕೆಂಡು ಆಗಿದ್ರು. ಆದ್ರೆ ಇಷ್ಟೆಲ್ಲ ಬೆಳವಣಿಗೆಗಳಾದ್ರೂ ಕೂಡ ಆರ್ಎಸ್ಎಸ್ ಯಾಕೆ ಯತ್ನಾಳ್ ವಿಚಾರದಲ್ಲಿ ಸೈಲೆಂಟ್ ಆಗಿದ್ದಾರೆ? ಅಂದ್ರೆ ಹೀಗಾಗಿನೇ ವಿಜಯೇಂದ್ರ ಬಗ್ಗೆ ಯತ್ನಾಳ್ ಮಾತನಾಡಿದ್ರು ಕೂಡ ಆರ್ಎಸ್ಎಸ್ ಸುಮ್ಮನಿದೆಯಾ ಅಂತಂದ್ರೆ ವಿಜಯೇಂದ್ರ ನಾಯಕತ್ವ ಇವ್ರಿಗೂ ಕೂಡ ಒಪ್ಪಿಗೆ ಇಲ್ವಾ ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ.